ಹಲೋ ಸ್ನೇಹಿತರೆ, ನಿಮಗೆ ನಾನು ಫೋನ್ ಪೇಯಲ್ಲಿ ಗಿಫ್ಟ್ ಕಾರ್ಡ್ನ ಕ್ಲೇಮ್ ಮಾಡಬೇಕಾಗಿದೆ. ಏನು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ನೀವು ತಿಳ್ಕೊತೀರಾ. ಮೊದಲಿಗೆ ನೀವು ಫೋನ್ ಪೇನ ಓಪನ್ ಮಾಡಬೇಕಾಗುತ್ತೆ. ಫೋನ್ ಪೇನ ಓಪನ್ ಮಾಡಿದ ತಕ್ಷಣ ನಿಮಗೆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಬಲಗಡೆ ಶೋ ಆಗುತ್ತೆ ನೋಡಿ, ಫೋನ್ ಪೇ ಗಿಫ್ಟ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಫೋನ್ ಪೇ ಗಿಫ್ಟ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಆ ರೀತಿ ನೀವು ಮಿನಿಮಮ್ ₹1 ಮ್ಯಾಕ್ಸಿಮಮ್ ₹10,000 ಆ್ಯಡ್ ಮಾಡ್ಬೋದು. ಹಾಗಾಗಿ ನಾನು ಇಲ್ಲಿ ಅದಕ್ಕೆ ಆ್ಯಡ್ ಮಾಡಲು ಬೈ ನ್ಯೂ ಕಾರ್ಡ್ ಅಂತ ಕ್ಲಿಕ್ ಮಾಡ್ತೀನಿ. ಇಲ್ಲಿ ತೋರ್ತಾ ಇದೆ ನೋಡಿ, ಮಿನಿಮಮ್ ₹1 ಮ್ಯಾಕ್ಸಿಮಮ್ ₹10,000. ನಾನು ಇವಾಗ ಒಂದು ಪೇ ಆ್ಯಡ್ ಮಾಡಿ ತೋರಿಸ್ತೀನಿ ನಿಮಗೆ. ಬೈ ನೌ ಫೋನ್ ಪೇ ಗಿಫ್ಟ್ ಕಾರ್ಡ್ ಇದು ಆ್ಯಡ್ ಮಾಡ್ತಾ ಇದ್ದೀನಿ. ಯು ಪಿ ಐ ಪಿನ್ ಹಾಕ್ತಾ ಇದ್ದೀನಿ. ಹಾಕಿದ ತಕ್ಷಣ ಆ್ಯಡ್ ಆಗುತ್ತೆ ನೋಡಿ ಗೈಸ್. ಆ್ಯಡ್ ಆಯಿತು. ನಿಮಗೆ ಆ್ಯಡ್ ಆದ ತಕ್ಷಣ ಇಲ್ಲಿ ತೋರಿಸಿದ್ದೀನಿ ಗಿಫ್ಟ್ ಕಾರ್ಡ್ ನಂಬರ್ ಪಿನ್ ನಂಬರ್ ಎರಡು ಶೋ ಇದೆ ಇಲ್ಲಿ. ನೀವು ಗಿಫ್ಟ್ ಕಾರ್ಡ್ ನಂಬರ್ನ ಕಾಪಿ ಮಾಡ್ಕೋಬೇಕು. ಹಾಗೆ ಪಿನ್ ಕಾರ್ಡ್ನು ಕಾಪಿ ಮಾಡ್ಕೋಬೇಕು. ಎರಡು ಕಾಪಿ ಮಾಡಿದ ತಕ್ಷಣ ಡನ್ ಅಂತ ತಕ್ಷಣ ಇಲ್ಲಿ ಕ್ಲೇಮ್ ಗಿಫ್ಟ್ ಕಾರ್ಡ್ ನಾವು ಈಗ ಕ್ಲೇಮ್ ಮಾಡ್ಬೋದು. ನೀವು ರಿಕ್ವೆಸ್ಟ್ ಹೊಡೆದ್ರು ಇಲ್ಲಿ ಎರಡು ಇರುತ್ತೆ, ಅಲ್ಲಿ ಎರಡು ಆಯಿತು. ಕ್ಲೇಮ್ ಮಾಡಿದ ಅಲ್ಲಿ ಆಗುತ್ತೆ. ಹೇಗೆ ಕ್ಲೇಮ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ. ಅಲ್ಲಿ ಕಾಪಿ ಮಾಡಿದ ಗಿಫ್ಟ್ ಕಾರ್ಡ್ ನಂಬರ್ನ ಹಾಕಬೇಕು. ಹಾಗೆ ಕಾಪಿ ಮಾಡಿದ ಪಿನ್ನು ಹಾಕಬೇಕು. ಪಿನ್ನ ಹಾಕಿದ ತಕ್ಷಣ ಕನ್ಫರ್ಮ್ ಅನ್ನು ಓದಬೇಕು. 3 ರೂಪಾಯಿ ಆಯಿತಾ? ಒಂದು ರೂಪಾಯಿಗೆ 3 ರೂಪಾಯಿ ಇತ್ತು, ಫಸ್ಟ್ 2 ರೂಪಾಯಿ ಇತ್ತು. ಈ ರೀತಿ ನೀವು ಮಿನಿಮಮ್ ₹1 ಮ್ಯಾಕ್ಸಿಮಮ್ ₹10,000 ಆ್ಯಡ್ ಮಾಡ್ಬೋದು.